128 ವರ್ಷಗಳ ನಂತರ ಕ್ರಿಕೆಟ್ ಮತ್ತೆ ಒಲಿಂಪಿಕ್ಸ್ಗೆ ಬರುತ್ತಿದೆ. ಇದು ಒಮ್ಮೆಲೆ ಆಗಿದಂತೂ ಅಲ್ಲ, ಇದಕ್ಕಾಗಿ ಹೋರಾಟ ಮಾಡಲೇಬೇಕಿತ್ತು ಮತ್ತು ಆ ಹೋರಾಟ ಭಾರತದಿಂದ ಬಂದಿತ್ತು. ಅಲ್ಲದೆ ಇದರ ಹಿಂದೆ ಇದ್ದವರು ನೀತಾ ಅಂಬಾನಿ. ನೀತಾ ಅಂಬಾನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯಲ್ಲಿ ಭಾರತದ ಮೊದಲ ಮಹಿಳೆ. ಅನೇಕ ದೇಶಗಳು ಕ್ರಿಕೆಟ್ ಅನ್ನು ಪ್ರಾದೇಶಿಕ ಆಟ ಅಥವಾ ಅರ್ಥ ಮಾಡಿಕೊಳ್ಳಲು ಕಷ್ಟ ಅಂತ ನಂಬಿದಾಗ ನೀತಾ ಅಂಬಾನಿ ಅವರು ಇದು ಒಲಿಂಪಿಕ್ಸ್ ನಂತಹ ದೊಡ್ಡ ವೇದಿಕೆಯಲ್ಲಿ ಇರಬೇಕು ಎಂದು ನಂಬಿದವರು. I'm delighted that IOC members have voted to include cricket as an Olympic sport in the LA Summer Olympics 2028. ಅವರ ಕಾರಣದಿಂದಲೇ ಈಗ ಕ್ರಿಕೆಟ್ ಒಲಿಂಪಿಕ್ಸ್ಗೆ ಬಂದಿದೆ. ಈಗ ಲಾಸ್ ಏಂಜಲ್ ಒಲಿಂಪಿಕ್ಸ್ 2028ರಲ್ಲಿ ಕ್ರಿಕೆಟ್ ಮತ್ತೆ ಬರುತ್ತಿದೆ. ಕೇವಲ ಆಟವಾಗಿ ಅಲ್ಲ, ಬದಲಾವಣೆಗೆ ಕಾರಣವಾಗುವ ಪ್ರತಿನಿಧನೆಯಾಗಿ. ಕ್ರಿಕೆಟ್ ಒಲಿಂಪಿಕ್ಸ್ ಜುಲೈ 12, 2028ರಲ್ಲಿ ಶುರುವಾಗಿ ಜುಲೈ 29ರಂದು ಫೈನಲ್ ನಡೆಯಲಿದೆ. ಭಾರತ ಕ್ರಿಕೆಟ್ ಅನ್ನು ತನ್ನ ತವರಷ್ಟೇ ಮಾಡಲಿಲ್ಲ, ಅದು ಇಡೀ ಜಗತ್ತಿಗೆ ಕೊಂಡೊಯ್ತು. ಇದು ನಿಜಕ್ಕೂ ಇತಿಹಾಸವಾಗುತ್ತಿದೆ.